ಭಾರತೀಯ ಸೇನೆಯಲ್ಲಿ ಬರೋಬ್ಬರಿ 28 ವರ್ಷಗಳ ಕಾಲ ಸುದೀರ್ಘ ಹಾಗೂ ಯಶಸ್ವಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದ ಹೆಮ್ಮೆಯ ವೀರಯೋಧ ಯಲ್ಲಪ್ಪ ರುದ್ರಪ್ಪ ಇಟ್ಟಪ್ಪನವರ್ ಅವರಿಗೆ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದಲ್ಲಿ ಇಂದು ಸಾರ್ವಜನಿಕರಿಂದ ಅತ್ಯಂತ ಅದ್ದೂರಿ ಹಾಗೂ ಭವ್ಯ ಸ್ವಾಗತ ಕೋರಲಾಗಿದೆ. ವೀರಯೋಧ ಯಲ್ಲಪ್ಪ ಸ್ವಗ್ರಾಮಕ್ಕೆ ಆಗಮಿಸ್ತಾ ಇದ್ದಂಗೆ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದರು. ಬಳಿಕ ದಂಪತಿ ಸಮೇತರಾಗಿ ಗ್ರಾಮದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಯೋಧನನ್ನ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಛತ್ರಪತಿ ಶಿವಾಜಿ ಮಂದಿರಕ್ಕೆ ಕರೆತರಲಾಯಿತು. ರೈತ ಮುಖಂಡ ರವಿ ಪಾಟೀಲ್ ಹಾಗೂ ಸಮಾಜ ಸೇವಕ ಯಲ್ಲಪ್ಪ ಹನಬ್ಬರ್ ಮಾತನಾಡಿ 28 ವರ್ಷ ದೇಶ ಕಾಯ್ದ ಗ್ರಾಮದ ಕೀರ್ತಿ ಹೆಚ್ಚಿಸಿರುವ ಯಲ್ಲಪ್ಪ ಅವರಿಗೆ ದೇಶಭಕ್ತಿ ಇಂದಿನ ಯುವ ಪೀಳಿಗೆಗೆ ದೊಡ್ಡ ಮಾದರಿಯಾಗಿದೆ ಎಂದು ಗುಣಗಾನವನ್ನ ಮಾಡಿದ್ದಾರೆ. ಇದೇ ವೇಳೆ ನೇಗಿಲ ಯೋಗಿ ರಾಜ್ಯ ರೈತ ಸಂಘ, ಮಾಜಿ ಸೈನಿಕರ ಸಂಘ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ವೀರಯೋಧ ಮತ್ತು ಅವರ ಧರ್ಮಪತ್ನಿಗೆ ಬೃಹತ್ ಸನ್ಮಾನವನ್ನು ನೆರವೇರಿಸಿ ಗೌರವಿಸಲಾಗಿದೆ. ಯಲ್ಲಪ್ಪ ಇಟ್ಟಪ್ಪ ಅವರ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ಸಂಪೂರ್ಣ ವಿವರಣೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ. ಈಗ ತಾವು ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿ 28 ವರ್ಷಗಳ ನಂತರ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮಗೆ ಏನು ಅನಿಸ್ತಾ ಇದೆ? ನನಗೆ ಭಾಳ ಏನೋ ಅನಿಸ್ತು. ಯಾಕಂದರೆ ನಾನು ಸಣ್ಣ ವಯಸ್ಸಲ್ಲಿ ಹೋಗಿದ್ದೆ, 17 ವಯಸ್ಸಲ್ಲಿ ಹೋಗಿ ಆಮೇಲೆ 28 ಸರ್ವಿಸ್ ಮಾಡಿ ಬಂದಿದ್ದಕ್ಕೆ ನನಗೆ ಊರಿನ ಜನ ಇಲ್ಲಿ ವ್ಯವಹಾರ ಗೊತ್ತಿರಲಿದ್ದಕ್ಕೆ ಈಗ ನನಗೆ ಭಾಳ ಸಂತೋಷ ಅನಿಸ್ತದೆ. ಊರೊಳಗೆ ಎಲ್ಲ ವಾತಾವರಣ. ಈಗ ತಾವು ತಮ್ಮ ಕುಟುಂಬ ಪರಿವಾರವನ್ನು ಬಿಟ್ಟು ನಮ್ಮನ್ನು ಕಾಯಲಿಕ್ಕೆ, ನಮ್ಮ ಭಾರತ ಮಾತನ್ನು ಕಾಯಲಿಕ್ಕೆ ತಮ್ಮ ಪರಿವಾರವನ್ನು ತ್ಯಾಗ ಮಾಡಿ 28 ವರ್ಷಗಳವರೆಗೆ ಸತತ ಸೇವೆಯನ್ನು ಸಲ್ಲಿಸಿ ತಾವು ಈ ಗ್ರಾಮಕ್ಕೆ ಒಂದು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ನಾಡಿನ ಜನಕ್ಕೆ ಇದನ್ನೇ ಸತ್ಯವಾಗಿ ನಡ್ಕೊಳ್ಳಿ, ಹಾಗೆ ಸತ್ಯವಾಗಿ ಇರೋದನ್ನು ಕಲೀರಿ, ಇದನ್ನಷ್ಟೇ ಹೇಳೋದು ನಾಡಿನ ಒಂದು ಹೆಮ್ಮೆಯಿಂದ ಹೇಳ್ತೀವಿ. ಬಟ್ ಅದನ್ನು ನಮ್ಮ ಹಳ್ಳಿ ಕಡೆ ಬಂದ, ಸಿಟಿ ಕಡೆ ಬಂದು ನಾವು ಯುವಕರಿಗೆ ಕೇಳ್ತೀವಿ, ನೀವು ಯಾಕಪ್ಪ ನೋಡೋಂಗಿಲ್ಲ ನಮ್ಮ ತಂದೆ ತಾಯಿ ಅಂತಂದ್ರೆ ಅವ್ರು ಏನು ಮಾಡ್ತಾರಂದ್ರೆ ನಾವು ಪಬ್ಜಿ ಆಡ್ತೀವಿ, ಇಲ್ಲಾಂದ್ರೆ ಹೋಗಿಬಿಟ್ಟು ಎಲ್ಲಾದ್ರೂ ಒಂದು ಇಸ್ಪೇಟ್ ಆಡ್ತೀವಿ, ಶರೀರ ಕೊಡ್ತೀವಿ, ಇದರ ಒಳಗನ ಅವ್ರ ಜೀವನ ಕಳ್ಕೊತಾರೆ ಹೊರತು ಈ ದೇಶ ಸೇವೆ ಆಗಲಿ, ತಮ್ಮ ಸೇವೆ ಆಗಲಿ, ತಂದೆ ತಾಯಿ ಸೇವೆ ಆಗಲಿ ಅಂತ ಈ ಮುಖಾಂತರ ನಾವು ಇಷ್ಟೇ. ಹೌದು, ನಿಜವಾಗ್ಲೂ ಸರ್. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಇದು ಒಗ್ಗಟ್ಟಾಗಬೇಕು. ಒಗ್ಗಟ್ಟು ಆಗಲಿಲ್ಲ ಅಂದರೆ ಯಾವುದಾಗಲ್ಲ. ಇವಾಗ ನಮ್ಮ ಗೌಡ್ರು ಹೇಳ್ದಂಗೆ ಇವತ್ತು ರೈತರಿಗೂ ನಾವು ತುಂಬ ಬೆಂಬಲ ಕೊಡಬೇಕು. ಯಾಕಂದ್ರೆ ದೇಶದ ಬೆನ್ನೆ ಹೆಂಗು ಅಂತ ಹೇಳ್ತಾರೆ ರೈತರಿಗೆ. ಬಟ್ ರೈತರಿಗೆ ಯಾವುದು ಸುಖವಿದೆ ಅಂತ ಗೊತ್ತಾ. ಯಾಕಂದ್ರೆ ನಾವು ಯಲ್ಲಪ್ಪ ಇಟ್ಟಪ್ಪನವ್ರು ನಾಳೆ ಗದ್ದೆ ಮಾಡ್ತಿರ್ಬೋದು, ಅವ್ರಿಗೆ ನಾವು ಬೆಂಬಲ ಕೊಡಬೇಕು. ಇವತ್ತು ಒಂದು ದಿವಸ ಅವ್ರ ಗಾಡಿ ಮೇಲೆ ಮೆರವಣಿಗೆ ಮಾಡಿ ಎಲ್ಲ ಮಾಡಿಕೊಂಡು ನಾಳೆಯಿಂದ ಅವ್ರು ಮಾತಾಡ್ಸಂಗಿರೋದು, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದು, ಈ ಥರನೂ ಜನ ಇರ್ತಾರೆ. ಅಂಥವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಸೈನಿಕ ಅಂತಂದರೆ ಇವತ್ತು ಒಂದೇ ದಿವಸ ಅಲ್ಲ, ಅವರು ಸಾಯೋ ತನಕನೂ ಅವ್ರಿಗೆ ಬೋಲೋ ಭಾರತ್ ಮಾತಾ ಕಿ ಜೈ ಹಿಂದ್ ಅಂತಲೇ ನಾವು ಗೌರವ ಕೊಡಬೇಕು ಸರ್. ಇದರಿಂದ ಬೋಲೋ ಭಾರತ್ ಮಾತಾ